ರಾಜ್ಯದ ಒಂದು ತ್ರಿವೇಣಿ ಸಂಗಮದ ದರ್ಶನ ಭಾಗ್ಯ ಆಶೀರ್ವಾದ ಪಡೆದು ಬಂದಿದ್ದೇವೆ. ಈಗ ನಮ್ಮ ಇಂಡಿ ತಾಲೂಕಿನ ಗೊಳಸಾರದ ಅಭಿನವ ಪುಂಡಲಿಂಗ ಮಹಾರಾಜರು ಬಂದಿದ್ದಾರೆ ಮತ್ತು ಪರಮ ಪೂಜ್ಯ ಅಪ್ಪಾಜಿ ಅವರು ಬಂದಿದ್ದಾರೆ. ಅವರು ಈಗ ಜಂಗಮವಾಡಿ ಮಠದ ಮುಂದೆ ನಮಗೆ ದರ್ಶನ ಆಶೀರ್ವಾದ ನೀಡಿದ್ದಾರೆ. ಅವರ ಕ್ಷೇತ್ರದ ಬಗ್ಗೆ ಎರಡು ಆಶೀರ್ವಾದ ಹೇಳಬೇಕಾಗಿ ವಿನಂತಿ. ಹೇಳಿ. ಹಲವು ಮಾತೆ ನೀಡಿದ ಪಾದವನಿಟ್ಟ ನೆರವೇ ಸುಕ್ಷೇತ್ರ ಜನವೇ ಪಾವನ ಸುಲಭ ಶ್ರೀ ನಾವೆಲ್ಲ ಅನೇಕ ಕ್ಷೇತ್ರಗಳನ್ನು ದರ್ಶನ ಮಾಡ್ಕೊಂಡು ಪ್ರಯಾಗರಾಜದಲ್ಲಿ ಸಂಗಮ ಕ್ಷೇತ್ರದಲ್ಲಿ ನಾವೆಲ್ಲ ಪುಣ್ಯ ನದಿಯ ಒಂದು ಗೋಳಸಾರದ ಅಭಿನವ ಪುಂಡಲಿಂಗ ಮಹಾಶಯಗಳು ಭಕ್ತ ಸಮೂಹ ಎಲ್ಲ ಕೂಡಿ ಇವತ್ತು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ನಮ್ಮೆಲ್ಲ ಇವತ್ತು ಸನಾತನ ಧರ್ಮದ ಒಂದು ಜಾಗೃತಿಯನ್ನು ಸೂಚಿಸುವಾಗಿ ನಾವೆಲ್ಲ ಕ್ಷೇತ್ರಗಳ ಅವಶ್ಯ ಇದೆ. ಇವತ್ತು ಮಾನವ ಜನ್ಮ ಅತ್ಯಂತ ಪವಿತ್ರವಾದ ಜನ್ಮ ಸಾರ್ಥಕ ಆಗಬೇಕಾದ್ರೆ ನಾವೆಲ್ಲ ಧರ್ಮ ಕ್ಷೇತ್ರ ಪುಣ್ಯ ಕ್ಷೇತ್ರಗಳಿಗೆ ನಾವೆಲ್ಲ ದರ್ಶನ ಮಾಡಬೇಕಾಗುತ್ತೆ. ಇವತ್ತು ನಾವೆಲ್ಲ ಅನೇಕ ಶರಣರ ನುಡಿ ಮುತ್ತುಗಳನ್ನು ನಾವೆಲ್ಲ ಇವತ್ತು ವಿಚಾರಗಳ ನಮ್ಮ ಜೀವನ ಅಳವಡಿಸಿಕೊಳ್ಬೇಕಾದ್ರೆ ಇವತ್ತು ಗೋಳಸಾರ ಮಠದ ಸದ್ಗುರು ಪುಂಡಲಿಂಗ ಮಹಾಶಿವಗಳು ಅವರು ಸಾಕಷ್ಟು ಸುಮಾರು 80 ಭಕ್ತ ಸಮೂಹ 2 ಬಸ್ಸು 2 ಗಾಡಿ ಮುಖಾಂತರ ಇವತ್ತು ನಾವೆಲ್ಲ ಕಾಶಿ ವಿಶ್ವನಾಥ ಪ್ರಯಾಗ ರಾಮ ಮಂದಿರ ಅಯೋಧ್ಯ ಈಗ ಅನೇಕ ದ್ವಾದಶ ಜ್ಯೋತಿರ್ಲಿಂಗಗಳ ಮುಖಾಂತರ ಇವತ್ತು ನಾವೆಲ್ಲ ಪ್ರಯಾಗ ಕ್ಷೇತ್ರದಲ್ಲಿ ಬಂದು ಪರಮ ಪೂಜ್ಯ ಕಾಶಿ ಜಗದ್ಗುರುಗಳ ಒಂದು ಸನ್ನಿಧಾನದಲ್ಲಿ ನಾವೆಲ್ಲ ಆಶೀರ್ವಾದ ಮುಖಾಂತರ ಇವತ್ತು ನಾವು ಮುಂದೆ ಪ್ರಯಾಣ ಬೆಳೆಸ್ತಾ ಇದ್ದೇವೆ. ಪ್ರಯಾಗದಲ್ಲಿ ಸುಮಾರು 60 ಕೋಟಿ ಜನ ಇವತ್ತು ಸ್ನಾನ ಮಾಡಿದ್ದಾರೆ. ಇದ್ದಂತ ನಮ್ಮ ದೇಶದ ಒಂದು ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ನಾವೆಲ್ಲ ತಿಳ್ಕೋಬೇಕಾದ್ರೆ ಈ ಒಂದು ಪುಣ್ಯ ನದಿಗಳ ಬಂದು ನಾವೆಲ್ಲ ಸ್ನಾನ ಮಾಡಬೇಕಾದ ಇವತ್ತು ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸಿಮಿನ ಸನ್ನಿಧಿ ಗುರು ಎಂಬ ಮಾತಿನಂತೆ ನಾವೆಲ್ಲ ಇವತ್ತು ಅನೇಕ ಈ ಒಂದು ಕ್ಷೇತ್ರ ನಮ್ಮೆಲ್ಲ ಒಂದು ಧರ್ಮ ಜಾಗೃತಿ ಈ ಭಾರತೀಯಲ್ಲಿರ್ತಕ್ಕಂಥ ಸಂಸ್ಕೃತಿ ನಮ್ಮ ಎಲ್ಲ ಈ ಜನಸಾಗರ ನೋಡಿದ್ರೆ ನಮ್ಮ ಕಣ್ಣು ತುಂಬಿ ಮತ್ತೊಮ್ಮೆ ಈ ಪ್ರಯಾಗರಾಜ ಬರಬೇಕರಿಸ್ತೀವಿ ಇವತ್ತು ಅಂತ ಕ್ಷೇತ್ರಗಳ ದರ್ಶನ ನಮ್ಮ ಜೀವನಕ್ಕೆ ಅವಶ್ಯದ. ಇವತ್ತು ಗೋಳಸಾರ ಅಭಿನವ ಪುಂಡಲಿಂಗ ಮಹಾಶಿವಗಳು ಶ್ರೀಮನ್ ಮಣಿಪುರ ಶಿವಲಿಂಗ ಮಹಾಸಂಘ ನೋಡಿ ಪೂಜ್ಯರಿವೆಲ್ಲ ಕೂಡಿಕೊಂಡು ಇವತ್ತು ತ್ರಿವೇಣಿ ಸಂಗಮದಲ್ಲಿ ಬೆಳಗ್ಗೆ ಸ್ನಾನಾದಿಗಳನ್ನು ಮಾಡಿ ಇವತ್ತು ಮತ್ತೆ ಮುಂದೆ ಪ್ರಯಾಣ ಬೆಳೆಸ್ತಾ ಇದ್ದೇವೆ. ಆಯ್ತ್ರಪ್ಪ, ಇದೇ ತರ ಭಕ್ತರಿಗೆ ನಿಮ್ಮ ಆಶೀರ್ವಾದ ಇರಲಿ, ನಮ್ಮ ರೈತರಿಗೆಲ್ಲ ಕಲ್ಯಾಣ ಆಗಲಿ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಕೂಡ ಪುಣ್ಯ ನದಿಗಳು ಸಂಗಮಗಳಿದ್ದಾವೆ, ಅಲ್ಲೇನೂ ಕೂಡ ಈ ತೆರನಾದ ಕುಂಭಮೇಳಗಳ ಆಯೋಜನೆ ಆಗಬೇಕು. ನಮ್ಮ ಬಸವೇಶ್ವರ ಐಕ್ಯ ಸ್ಥಳ ಕೂಡಲ ಸಂಗಮ ಇದೆ, ಅಲ್ಲೇನೂ ಕೂಡ ವರ್ಷಕ್ಕೆ ಒಂದ್ಸಲ ಕುಂಭಮೇಳ ಆಯೋಜನೆ ಆಗಬೇಕಂತಕ್ಕಂಥ ಒಂದು ಭಕ್ತರ ಅಪೇಕ್ಷೆ ಇದೆ. ಅದಕ್ಕೆ ಮುಂದೆ ನೀವು ಕೂಡ ಒಂದು ಸಂತ ಸಮ್ಮೇಳನ ಕೂಡಲ ಸಂಗಮದಲ್ಲಿ ಕೂಡ ಆಗಬೇಕು. ಮತ್ತು ಪರಮ ಪೂಜ್ಯ ಅಭಿನವ ಪುಂಡಲಿಂಗ ಮಹಾರಾಜರು ಕೂಡ ಈ ದರ್ಶನದ ಬಗ್ಗೆ ಒಂದೆರಡು ಎಂದು ಬಂದಿರಪ್ಪ ನೀವು? ನಾವು ಇವತ್ತು ಬೆಳಿಗ್ಗೆ ತಾರೀಕಿಗೆ ಊರು ಬಿಟ್ಟಿದ್ದೇವೆ. ಎಲ್ಲ ಜ್ಯೋತಿರ್ಲಿಂಗ ದರ್ಶನ ಸ್ನಾನ ಮಾಡೋದು, ಕಾಶಿ ಅಪ್ಪುವ ದರ್ಶನ, ಕಾಶಿ ಅಯೋಧ್ಯಕ್ಕೆ ಹೋಗಿದ್ರೇನ್ರಿ? ಎಲ್ಲ ದರ್ಶನ ಚೆನ್ನಾಗೈತ್ರಿ. ಅಪ್ಪ ಅವರ ಒಂದು ಆಶೀರ್ವಾದ ನಮ್ಮಂಥ ರೈತರ ಮೇಲೆ, ಬಡವರ ಮಕ್ಕಳ ಮೇಲೆ ಇರಲಿ. ಮುಂದೆ ನಮ್ಮ ಒಂದು ಕರ್ನಾಟಕವೂ ಕೂಡ ಪುಣ್ಯ ಕ್ಷೇತ್ರಗಳ ಪಾವನ ಸುಕ್ಷೇತ್ರವಾಗಲಿ ಅಂತ ಹೇಳಿ ಹಾರೈಸುತ್ತಾ ಎರಡು ಮಾತುಗಳು ಯಾರು ಹೇಳ್ತೇವೆ. ಶ್ರೀಶೈಲಾಳ್ ಅವರು ಧನ್ಯವಾದಗಳು. ನಮಸ್ಕಾರ.